ಎಲ್ಲರಿಗೂ ನಮಸ್ಕಾರ. ಹೆಂಗದ್ರಿ? ಎಲ್ಲರೂ ಆರಾಮದಿರಲ್ಲ. ಈ ಒಂದು ವಿಡಿಯೋದಾಗ ನಾ ಡಿಸ್ಕಸ್ ಮಾಡುವಂಥ ಹುದ್ದೆಗಳು ಮತ್ತು ರಿಕ್ರೂಟ್ಮೆಂಟ್ ಯಾವುದಪ್ಪ ಅಂದ್ರೆ ರೈಲ್ವೆ ನೇಮಕಾತಿ ಕುರಿತು. ಈ ವಿಡಿಯೋದಲ್ಲಿ ಮುಖ್ಯವಾಗಿ ಏನೇನಪ್ಪ ಅಂದ್ರೆ ಹುದ್ದೆಗಳ ವಿವರ, ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಆಯ್ಕೆ ಪ್ರಕ್ರಿಯೆ ಇವು ಎಲ್ಲಾನು ಏನೈತಿಲ್ಲ ಇದು ಒಂದೇ ವಿಡಿಯೋದಾಗ ಡಿಸ್ಕಸ್ ಮಾಡೋಣ. ಸೊ ಒಂದನೇದಾಗಿ ಹುದ್ದೆಗಳ ವಿವರ ನೋಡೋಣ. ಇಲಾಖೆ ಹೆಸರು RRB ಅಂತ, ರೈಲ್ವೆ ನೇಮಕಾತಿ ಮಂಡಳಿ. ಹುದ್ದೆಗಳ ಹೆಸರು ಅನೇಕ ಹುದ್ದೆಗಳದಾವ. ಮುಂದೆ ಒಂದೊಂದು ನೋಡೋಣ ಯಾವ್ಯಾವ ಹುದ್ದೆ ಎಷ್ಟದಾವ ಅಂತ. ಇನ್ನು ಟೋಟಲ್ ಹುದ್ದೆಗಳು ಎಷ್ಟಪ್ಪ ಅಂದ್ರೆ 30,307. ಅರ್ಜಿ ಸಲ್ಲಿಸುವ ವಿಧಾನ ಏನೈತಿಲ್ಲ, ಆನ್ಲೈನ್ ಮುಖಾಂತರನೇ ಸಲ್ಲಿಸಬೇಕು. ಪೋಸ್ಟ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ಅವಕಾಶ ಇರಂಗಿಲ್ಲ. ಉದ್ಯೋಗ ಸ್ಥಳ ಏನೈತಿಲ್ಲ ಭಾರತದಾದ್ಯಂತ ಐತಿ, ಯಾವುದೇ ಒಂದು ಜೋನಿಗೆ ಸಂಬಂಧಪಟ್ಟಿದ್ದಲ್ಲ. ಇದಕ್ಕೆ ಸಂಬಂಧಪಟ್ಟಂಗ ವಿದ್ಯಾರ್ಹತೆ ಏನಾಗಬೇಕಪ್ಪ ಅಂದ್ರೆ ಅಭ್ಯರ್ಥಿಗಳು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯದಿಂದ ಗ್ರಾಜ್ಯುಯೇಟ್ ಮುಗಿದಿರಬೇಕು, ಬ್ಯಾಚುಲರ್ಸ್ ಡಿಗ್ರಿ ಅಂತಾರಲ್ಲ ಅದು. ಇನ್ನು ಯಾವುದೇ ಡಿಸಿಪ್ಲಿನ್ ಅಲ್ಲಿ ಆರ್ಟ್ಸ್ ಆಗಲಿ, ಕಾಮರ್ಸ್ ಆಗಲಿ, ಸೈನ್ಸ್ ಆಗಲಿ, ಇಂಜಿನಿಯರಿಂಗ್ ಆಗಲಿ ಯಾವುದೇ ಡಿಸಿಪ್ಲಿನ್ ಅಲ್ಲಿ ಗ್ರಾಜ್ಯುಯೇಷನ್ ಕಂಪ್ಲೀಟ್ ಮಾಡಿರಬೇಕು ಅಭ್ಯರ್ಥಿಗಳು. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಮತ್ತು ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಏನೈತಿಲ್ಲ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಯಲ್ಲಿ ಟೈಪಿಂಗ್ ಜ್ಞಾನ ಹೊಂದಿರಬೇಕು. ಟೈಪಿಂಗ್ ಪರೀಕ್ಷೆಯಲ್ಲಿ ಅವರಿಗೆ ಏನೈತಿಲ್ಲ ಭಾಗವಹಿಸಬೇಕಾಗ್ತೈತೆ ಅವರು. ಸ್ಟೇಷನ್ ಮಾಸ್ಟರ್ ಅಥವಾ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ಯಾವುದೇ ಡಿಸಿಪ್ಲಿನ್ ಅಲ್ಲಿ ಡಿಗ್ರಿ ಅಥವಾ ಗ್ರಾಜ್ಯುಯೇಷನ್ ಮುಗಿಸಿದ್ರೆ ಸಾಕು. ಇನ್ನು ಶೈಕ್ಷಣಿಕ ಅರ್ಹತೆಗಳನ್ನು ಅರ್ಜಿ ಸಲ್ಲಿಸುವ ಮುನ್ನವೇ ಪೂರ್ಣಗೊಳಿಸಿರುವುದು ಕಡ್ಡಾಯ. ನೀವು ಇನ್ನೂ ಟೈಮ್ ಐತಿ, ನಂದು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗೋದೈತಿ ಅಂತ ನಡೆಯಂಗಿಲ್ಲ. ಅಪ್ಲಿಕೇಶನ್ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆನೇ ನಿಮ್ಮ ಹತ್ರ ಆ ಕೋರ್ಸಿಗೆ ಆ ಡಿಗ್ರಿಗೆ ಸಂಬಂಧಪಟ್ಟಂಗ ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು. ಇನ್ನು ವೇತನ ಎಷ್ಟಪ್ಪ ಅಂದ್ರೆ ಚೀಫ್ ಕಮರ್ಷಿಯಲ್ ಸಹ ಅಸಿಸ್ಟೆಂಟ್ ಟಿಕೆಟ್ ಸೂಪರ್ವೈಸರ್ಗೆ 35,400ರಿಂದ ಸ್ಯಾಲ್ರಿ ಅವ್ರಿಗೆ ಪ್ರಾರಂಭ ಆಕೈತಿ. ಅವ್ರಿಗೂ ಇನ್ನು ಮೆಡಿಕಲ್ ರಿಕ್ವೈರ್ಮೆಂಟ್ ಏನಪ್ಪ ಅಂದ್ರೆ B2 ಒಳಗೆ ಅವ್ರ ಕೆಟಗರಿ ಮೆಡಿಕಲ್ ಸ್ಟ್ಯಾಂಡರ್ಡ್ ಇರಬೇಕು ಅವ್ರದ್ದು B2 ಅಂತ. A2, B2, C2 ಅಂತ 3 ಕೆಟಗರಿ ಇರ್ತಾವೆ ಮೆಡಿಕಲ್ ಸ್ಟ್ಯಾಂಡರ್ಡಲ್ಲಿ. ಅದಕ್ಕೆ ಸಂಬಂಧಪಟ್ಟ ಒಂದು ಸಪ್ರೇಟ್ ವಿಡಿಯೋನ ಮಾಡೋದಿದ್ದೀನಿ ನಾನು. ಈಗ ಸದ್ಯಕ್ಕೆ ಏನೈತಿಲ್ಲ, ನೀವು ಆನ್ಲೈನಲ್ಲಿ ನೋಡ್ಕೋರಿ A2, B2, C2 ಅಂದ್ರೆ ಏನಂತ. ಇನ್ನು ಸ್ಟೇಷನ್ ಮಾಸ್ಟರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರಿಗೆ ಅವ್ರಿಗೂ ಕೂಡ ಪ್ರತಿ ತಿಂಗಳು 35,400 ರೂಪಾಯಿ ಸ್ಯಾಲ್ರಿ ಇರ್ತದೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ಅವ್ರದ್ದು A2 ಇರಬೇಕು. ಇನ್ನು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರಿಗೆ ಸ್ಯಾಲ್ರಿ 29,200 ಇರ್ತದೆ. ಅವ್ರದ್ದು ಮೆಡಿಕಲ್ ಸ್ಟ್ಯಾಂಡರ್ಡ್ A2 ಕೆಟಗರಿ ಒಳಗೆ ಬರಬೇಕು. ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರಿಗೆ ಸ್ಯಾಲ್ರಿ ಏನೈತಿಲ್ಲ 29,200ವರೆಗೂ ಇರ್ತೈತಿ. ಅವ್ರದ್ದು ಮೆಡಿಕಲ್ ಸ್ಟ್ಯಾಂಡರ್ಡ್ ಏನು C2 ಒಳಗೆ ಇರಬೇಕು. ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದವರು 29,200 ಸ್ಯಾಲ್ರಿ ಇರ್ತೈತೆ ಅವರಿಗೆ. ವೈದ್ಯಕೀಯ ಮಾನದಂಡ ಮೆಡಿಕಲ್ ಸ್ಟ್ಯಾಂಡರ್ಡ್ C2 ಕೆಟಗರಿ ಒಳಗೆ ಇರಬೇಕು ಅವರು. ಇನ್ನು ವಯೋಮಿತಿ ಏನೈತಿಲ್ಲ ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 36 ವರ್ಷ ಇರಬೇಕು. ಈ ಏಜ್ ಕ್ಯಾಲ್ಕುಲೇಷನ್ ಐತಿಲ್ಲ 1/1/2025 ಕ್ಯಾಲ್ಕುಲೇಷನ್ ಆಗ್ತೈತಿ. ನೀವು ಇವತ್ತು ಅರ್ಜಿ ಹಾಕಾಕತ್ತೀರಪ್ಪ ಅಂದ್ರೆ ಇವತ್ತಿನ ಡೇಟಿಗೆ ನೀವು 18 ಆಗಿರೋ ಅಥವಾ 36 ನಿಮ್ದೇನ ತಲುಪಿಲ್ಲೋ ಅದು ನೋಡ್ಕೋಬೇಡ್ರಿ. 1/1/2025 ನಿಮ್ಮ ವಯಸ್ಸು ಎಷ್ಟಿತ್ತು ಅದು ನೀವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇನ್ನು ಏಜ್ನಲ್ಲಿ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. SC/ST ಕ್ಯಾಂಡಿಡೇಟ್ಸ್ಗಳಿಗೆ 5 ವರ್ಷ ಇರ್ತದ. OBC ಅಭ್ಯರ್ಥಿಗಳಿಗೆ 3 ವರ್ಷ. ಅಂಗವಿಕಲ ಅಭ್ಯರ್ಥಿಗಳು ಏನು ಇರ್ತಾರಲ್ಲ, ಜನರಲ್ ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ. OBC ಅಂಗವಿಕಲ ಅಭ್ಯರ್ಥಿಗಳಿಗೆ 13 ವರ್ಷ. SC/ST ಅಂಗವಿಕಲ ಅಭ್ಯರ್ಥಿಗಳಿಗೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತೈತಿ. ಇನ್ನು ಮಾಜಿ ಸೈನಿಕರು ಇದ್ರಪ್ಪ ಅಂದ್ರೆ ಅವರು ಸೇನೆಯಲ್ಲಿ ಮಾಡಿದ ಸೇವೆ ಅವಧಿಯನ್ನು ಗರಿಷ್ಠ ವಯೋಮಿತಿಯಿಂದ ಕಡಿತಗೊಳಿಸಲಾಗುವುದು. ಇನ್ನು ನೆಕ್ಸ್ಟ್ ಆಯ್ಕೆ ಪ್ರಕ್ರಿಯೆ ಹೆಂಗಾಕೈತಪ್ಪ ಅಂದ್ರೆ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ ಆಕೈತಿ ಹಂತ 1 ಅಂತ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತಾರಲ್ಲ CBT 1, ಇದು ಪ್ರಾಥಮಿಕ ಪಟ್ಟಿ ಮಾಡಲು ನಡೆಯುವ ಪರೀಕ್ಷೆ, ಪ್ರಿಲಿಮಿನರಿ ಪರೀಕ್ಷೆ ಅಂತಾರೆ ಇದಕ್ಕೆ. ಸಾಮಾನ್ಯವಾಗಿ ಇದ್ರಾಗ ಏನೈತಲ್ಲ MCQs ಆಧಾರಿತ ಪ್ರಶ್ನೆಗಳು ಇರ್ತಾವ.
ಇದ್ರೊಳಗೆ ಸಂಬಂಧಪಟ್ಟಂಗ ಯಾವ್ಯಾವ ವಿಷಯ ಇರ್ತಪ್ಪ ಅಂದ್ರೆ ಸಾಮಾನ್ಯ ಜ್ಞಾನ ಇರ್ತೈತಿ, ಗಣಿತ ಇರ್ತದ, ಟೆಕ್ನಾಲಜಿ ಪ್ಲಸ್ AI, ತಾಂತ್ರಿಕ ಚಿಂತನ ಮತ್ತು ಬುದ್ಧಿಮತ್ತೆ. ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬರ್ತಾವ. ಪ್ರಿಲಿಮಿನರಿ ಎಕ್ಸಾಮ್ ಅಂತಾರೆ, ಇದು ಫೈನಲ್ ಸೆಲೆಕ್ಷನ್ಗೆ ಕನ್ಸಿಡರ್ ಆಗಂಗಿಲ್ಲ. ಈ ಹಂತದಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಬಹುದಿರಬಹುದು, ಪರಿಗಣಿಸಂಗಿಲ್ಲ. ಇದು ಕೇವಲ ಮುಂದಿನ ಹಂತಕ್ಕೆ ಅರ್ಹತೆಗಾಗಿ ಬಳಸಲಾಗುವುದು. ನೀವು ನೆಕ್ಸ್ಟ್ ಹಂತ 2 ಏನು ಬರ್ತಿತ್ತಲ್ಲ ಅದಕ್ಕೂ ಶಾರ್ಟ್ ಲಿಸ್ಟ್ ಮಾಡ್ತಾರ ಹಂತ 1 ಎಕ್ಸಾಮ್ ತಗೊಂಡು. ಈ ಹಂತ 1 ಯಾರು ಕ್ಲಿಯರ್ ಮಾಡ್ತಾರ ಅವ್ರಿಗೆ ಹಂತ 2ಕ್ಕೆ ಸೆಲೆಕ್ಟ್ ಮಾಡ್ಕೋತಾರ. ಇನ್ನು ಹಂತ 2ರಲ್ಲಿ ಏನಾಕೈತಪ್ಪ ಅಂದ್ರೆ ಇದನ್ನು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರ್ತೈತಿ, ಎಕ್ಸಾಮ್ ಇರ್ತಾವ. ಇದು ಪ್ರಮುಖ ಮತ್ತು ನಿರ್ಣಾಯಕ ಹಂತವಾಗಿರ್ತೈತಿ. ಇದು ಅಭ್ಯರ್ಥಿಗಳ ಪ್ರಾತಿನಿಧ್ಯ ಹುದ್ದೆಗಳ ಸಂಖ್ಯೆಯ 20 ಪಟ್ಟು ಅಭ್ಯರ್ಥಿಗಳನ್ನು ಆಧರಿಸಿ ಆಯ್ಕೆ ಮಾಡಲಾಗುವುದು. ಈಗ ಸಪೋಸ್ ಅವ್ರಿಗೆ 30,000 ರಿಕ್ರೂಟ್ಮೆಂಟ್ ಐತೆ ಹೌದಿಲ್ಲ, ಅದ್ರದ್ದು 20 ಪಟ್ಟು ಹೆಚ್ಚಿನ ಅಭ್ಯರ್ಥಿಗಳಿಗೆ ಸೆಕೆಂಡ್ ಹಂತ ಒಳಗೆ, ಸೆಕೆಂಡ್ ಸ್ಟೇಜ್ ಒಳಗೆ ಅವರು ಸೆಲೆಕ್ಟ್ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಈ ಹಂತದ ಅಂಕಗಳು ಅಂತಿಮ ಆಯ್ಕೆಯಲ್ಲಿ ಪರಿಗಣನೆಗೆ ಬರುವವು. ಈ ಸೆಕೆಂಡ್ ಸ್ಟೇಜ್ ಒಳಗೆ ನೀವು ಏನು ಎಕ್ಸಾಮ್ ತಗೋತಿರಲ್ಲ, ಎಕ್ಸಾಮ್ ಒಳಗೆ ನೀವು ಏನು ಮಾರ್ಕ್ಸ್ ತಗೋತಿರಲ್ಲ, ಅದು ನೀವು ಫೈನಲ್ ಸೆಲೆಕ್ಷನ್ ಒಳಗೆ ಇವು ಕನ್ಸಿಡರ್ ಆಗ್ತಾವೆ ಮೆರಿಟ್ ಒಳಗೆ. ಈ ಪ್ರಶ್ನೆಗಳು ಹೆಚ್ಚು ವ್ಯಾಖ್ಯಾನಾತ್ಮಕವಾಗಿರ್ತಾವ. ಇನ್ನು 3ನೇ ಹಂತದಾಗ ಏನಾಕೈತಿಪ್ಪ ಅಂದ್ರೆ ನಿಮ್ದು ಸ್ಕಿಲ್ ಟೆಸ್ಟ್ ಆಗ್ತಾವೆ, ಕೌಶಲ್ಯ ಪರೀಕ್ಷೆ ಅಥವಾ ಸಾಮರ್ಥ್ಯ ಪರೀಕ್ಷೆ ಆಕೈತಿ. ಟೈಪಿಸ್ಟ್ ಹುದ್ದೆಗಳು ನೀವು ಕ್ಲರ್ಕ್ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿದ್ರಪ್ಪ ಅಂದ್ರೆ ಅಲ್ಲಿ ನೀವು ಟೈಪಿಂಗ್ ನೈಪುಣ್ಯತೆ ಪರೀಕ್ಷೆ ನಡೆಸಲಾಗುವುದು. ಅದಕ್ಕೆ ನಿಮಗೆ ಟೈಪಿಂಗ್ ವೇಗ ಹಾಗೂ ಶುದ್ಧತೆಯನ್ನು ಆಧರಿಸಿ ಟೈಪಿಂಗ್ ಸ್ಪೀಡ್ ಪ್ಲಸ್ ಅಕ್ಯುರೇಸಿ ಚೆಕ್ ಮಾಡ್ತಾರೆ. ಇಂಗ್ಲೀಷ್ನಲ್ಲಿ ಕನಿಷ್ಠ ನೀವು 1 ನಿಮಿಷಕ್ಕೆ 30 ವರ್ಡ್ಸ್ ಹೊಡಿಬೇಕು. ಹಿಂದಿ ತಪ್ಪ ಅಂದ್ರೆ 25 ವರ್ಡ್ಸ್ ಟೈಪ್ ಮಾಡಬೇಕು. ಇನ್ನು ಟೈಪಿಂಗ್ ಪರೀಕ್ಷೆಯಲ್ಲಿ ಕೇವಲ ಅರ್ಹ ಅಥವಾ ಅರ್ಹವಲ್ಲ ಎಂಬುದಾಗಿ ಪಟ್ಟಿ ಮಾಡಲಾಗ್ತದೆ. ಇನ್ನು ಸ್ಟೇಷನ್ ಮಾಸ್ಟರ್ ಮತ್ತು ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳಿಗೆ ಏನು ಅರ್ಜಿ ಸಲ್ಲಿಸ್ತಾರಲ್ಲ ಅವರಿಗೆ ಮಾನಸಿಕ ಸಾಮರ್ಥ್ಯ, ಗತಿಶೀಲತೆ, ದೃಷ್ಟಿಕೋನ, ನಿರ್ಧಾರ ಶಕ್ತಿದಂತಹ ಅಂಶಗಳ ಮೇಲೆ ಪರಿಶೀಲನೆ ಅವ್ರಿಗೆ ಮಾಡ್ತಾರೆ. 4ನೇ ಹಂತದಾಗ ಏನಾಕೈತಪ್ಪ ಅಂದ್ರೆ ದಾಖಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಕೈತಿ. ಮೇಲ್ಕಂಡ ಎಲ್ಲ ಹಂತಗಳು ನೀವು ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡ್ ಸ್ಟೇಜ್ ಎಲ್ಲದರಲ್ಲೂ ನೀವು ಪಾಸ್ ಆದ್ರಪ್ಪ ಅಂದ್ರೆ ನೀವು 4ನೇ ಹಂತಕ್ಕೆ ಆಯ್ಕೆ ಆಗ್ತೀರಿ. ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತಾವೆ, ಒರಿಜಿನಲ್ ನಿಮ್ಮ ಅರ್ಹ ಶೈಕ್ಷಣಿಕ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್ ಚೆಕ್ ತಾವು, ಎಜುಕೇಷನಲ್ ಕ್ವಾಲಿಫಿಕೇಶನ್ ಚೆಕ್ ಆಕೈತಿ, ನಿಮ್ಮದು ಜನ್ಮ ದಿನಾಂಕ, ನಿಮ್ಮದು ಕೋಟಾ ಪ್ರಮಾಣ ಪತ್ರ ಚೆಕ್ ಆಕೈತಿ, ಹ್ಯಾಂಡಿಕ್ಯಾಪ್ ಸರ್ಟಿಫಿಕೇಟ್ ಚೆಕ್ ಆಗ್ತಾವೆ. ಇನ್ನೂ ಏನೇನು ನೀವು ಸಲ್ಲಿಸಿರ್ತಿರಲ್ಲ ಅವೆಲ್ಲ ಡಾಕ್ಯುಮೆಂಟ್ಸ್ ಒರಿಜಿನಲ್ ಇಲ್ಲಿ ಚೆಕ್ ಆಗ್ತಾವೆ. 5ನೇ ಹಂತದಾಗ ಏನಪ್ಪ ಅಂದ್ರೆ ಮೆಡಿಕಲ್ ಚೆಕಪ್ ಆಕೈತಿ. ಮೆಡಿಕಲ್ ಚೆಕಪ್ ಒಳಗೆ ಪ್ರತಿಯೊಬ್ಬ ಅಭ್ಯರ್ಥಿನೂ 4ನೇ ಹಂತ ಕ್ಲಿಯರ್ ಮಾಡಿದ್ನಂದ್ರೆ 5ನೇ ಸ್ಟೇಜ್ ಒಳಗೆ ಒಂದು ಮೆಡಿಕಲ್ ಚೆಕಪ್ ಆಕೈತಿ ಒಂದು. ಅದ್ರಾಗ ಏನಪ್ಪ ಅಂದ್ರೆ A2, B2, C2 ಅಂತ ಹೇಳಿದ್ನಲ್ಲ, ಆ ಪೋಸ್ಟಿಗೆ ಸಂಬಂಧಪಟ್ಟಂಗ ಅಭ್ಯರ್ಥಿ ಆ ಕೆಟಗರಿ ಒಳಗೆ ಅವ ಫಿಟ್ ಆಗಬೇಕು. ಇನ್ನು RRBನ ವೈದ್ಯಕೀಯ ಅಧಿಕೃತರು ಈ ಹಂತವನ್ನು ನಿರ್ವಹಿಸುತ್ತಾರೆ. ಹೊರಗಿನವ್ರು ನೀವು ಮೆಡಿಕಲ್ ಗೌರ್ಮೆಂಟ್ ಆಸ್ಪತ್ರೆ ಒಳಗೆ ಮಾಡ್ಕೊಂಡು ಹೋಗಂಗಿಲ್ಲ, ಅವರೇ ಚೆಕ್ ಮಾಡ್ತಾರೆ. ಅಭ್ಯರ್ಥಿಯು CV2 ಅಂಕಗಳನ್ನು ಫೈನಲ್ ಸ್ಟೇಜ್ 2 ಒಳಗೆ ನಾವು ಏನು ಅಂಕ ತಗೋತಾನಲ್ಲ ಅದು, ಮತ್ತು ಸ್ಟೇಜ್ 3 ಒಳಗೆ ಸ್ಕಿಲ್ ಟೆಸ್ಟ್ ಏನು ಇರ್ತೈತಿಲ್ಲ ಅದು, ಪ್ಲಸ್ ಅವನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತು ಅವನ ಮೆಡಿಕಲ್ ಚೆಕಪ್, ಇವು ಎಲ್ಲ ಹಂತಗಳನ್ನು ಯಶಸ್ವಿಯಾಗಿ ಪೂರೈಸಿದ ಮ್ಯಾಗ ಅವನು ಮತ್ತು ಮೆರಿಟ್ ಮಾಡ್ತಾರೆ. ಒಂದು ಮೆರಿಟ್ ಆಧಾರದ ಮ್ಯಾಗ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ. ಸೊ ಈ ವಿಡಿಯೋದ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಇದಕ್ಕೆ ಅರ್ಜಿ ಸಲ್ಲಿಸಕ ಕೊನೆಯ ದಿನಾಂಕ 29 ಸೆಪ್ಟೆಂಬರ್ 2025 ಇರ್ತದ. ಅದು ಸ್ವಲ್ಪ ನಾನು ಟೈಪ್ ಮಾಡೋದು ನೆನಪಾಗ್ಲಿಲ್ಲ ನನಗೆ, ಇಲ್ಲೇ ಹೇಳಕತ್ತೀನಿ. 29 ಸೆಪ್ಟೆಂಬರ್ 2025 ಲಾಸ್ಟ್ ಡೇಟ್ ಐತಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಕ್ಕೆ. ರಾತ್ರಿ 12 ತನಕ ನೀವು ಸಬ್ಮಿಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಈ ವಿಡಿಯೋದಾಗ ಇಷ್ಟ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಾಗ. ಥ್ಯಾಂಕ್ ಯು.